Hello viewers, welcome to Basai Manvi channel. So previous classes ಅಲ್ಲಿ ನೋಡಿದ್ವಿ. ಸೊ ಒಂದಿಷ್ಟು ಟಾಪಿಕ್ಸ್ ಜೊತೆಗೆ ಒಂದು ರಿಲೇಟೆಡ್ ಆಗಿರುವಂತ ಪ್ರೋಗ್ರಾಮ್, ಸೊ ಡಿ ಅಲೋಕೇಶನ್ ಆಗಿರ್ಬೋದು ಅಥವಾ ಸೊ ಇನ್ನೊಂದಿಷ್ಟು ಟಾಪಿಕ್ಸ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅಂಡ್ ಇವತ್ತಿನ ಟಾಪಿಕ್ ಅಲ್ಲಿ ಇದೇ ಲಾಸ್ಟ್ ಥಿಯರಿ ಕ್ಲಾಸ್ ಆಗುತ್ತೆ C++ ಟಾಪಿಕ್ಗೆ. ಬಿಕಾಸ್ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಥಿಯರಿ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಯ್ತು. ಇನ್ ಮುಂದೆ 1, 2, 3 ಕ್ಲಾಸಸ್ ಏನ್ ಮಾಡ್ತೀನಿ, ಓನ್ಲಿ ಪ್ರೋಗ್ರಾಮ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ಸೊ ಲಾಸ್ಟ್ 3 ಟಾಪಿಕ್ಸ್ ಇದಾವೆ, ಅದನ್ನ ಕಂಪ್ಲೀಟ್ ಮಾಡ್ಬಿಡೋಣ. ಆಮೇಲಿಂದ ಓನ್ಲಿ ಪ್ರೋಗ್ರಾಮ್ಸ್. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಸಿಗ್ನಲ್ ಹ್ಯಾಂಡ್ಲಿಂಗ್. ಸೊ ವಾಟ್ ಈಸ್ ಸಿಗ್ನಲ್ ಹ್ಯಾಂಡ್ಲಿಂಗ್, ನಮ್ಮ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ, ಈ ಥಿಯರಿ ಪಾರ್ಟ್ ಆಗಿರ್ಬೋದು ಅಥವಾ ಒಂದು ಪ್ರೋಗ್ರಾಮ್ ಅಲ್ಲಿ ಸಿಗ್ನಲ್ ಹ್ಯಾಂಡ್ಲಿಂಗ್ ಅನ್ನೋದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೋಡೋಣ. Signals are the interrupts delivered to a method by a software package which may terminate a program untimely. ಸೊ ನೋಡಿ, ಸಿಗ್ನಲ್ಸ್ ಅಂದ್ರೆ ಯಾವ ರೀತಿ ಪಾಸ್ ಆಗುತ್ತೆ ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ನಮಗೆ ಔಟ್ಪುಟ್ ಜನರೇಟ್ ಆಗುತ್ತೆ, ಹೌದಾ? ಸೊ ಔಟ್ಪುಟ್ ಅಲ್ಲಿ ವಿತಿನ್ 1 ಸೆಕೆಂಡ್ ಆರ್ 2 ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ, ನಮಗೆ ಸಿಗ್ನಲ್ಸ್ ಪಾಸ್ ಆಗ್ತಾ ಇರುತ್ತೆ. ಅಂಡ್ ಯು ವಿಲ್ ಬಿ ಏಬಲ್ ಟು ಜನರೇಟ್ ಇಂಟರಪ್ಟ್ಸ್ ಬೈ ಪ್ರೆಸಿಂಗ್ Ctrl+C ಆನ್ ಆನ್ ಆಪರೇಟಿಂಗ್ ಸಿಸ್ಟಮ್, ಲಿನಕ್ಸ್ ಅಂಡ್ ವಿಂಡೋಸ್ OS. ಸೊ ನೋಡಿ, ನಾವು ಯಾವ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಯೂಸ್ ಮಾಡ್ತೀವಿ, ವಿಂಡೋಸ್ ಯೂಸ್ ಮಾಡ್ತೀವಿ ಅಂಡ್ ಲಿನಕ್ಸ್. ಸೊ ಇವೆರಡರಲ್ಲಿ Ctrl+C ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಸಿಗ್ನಲ್ ಹ್ಯಾಂಡ್ಲಿಂಗ್ ಪಾಸ್ ಆಗುತ್ತೆ ವೈಲ್ ಗೆಟಿಂಗ್ ಔಟ್ಪುಟ್. ಓಕೆ, ಔಟ್ಪುಟ್ ಬರಬೇಕಾದ್ರೆ ನಮಗೆ ಸೊ ಈ ರೀತಿಯಾದಂತಹ ಸಿಗ್ನಲ್ಸ್ ಪಾಸ್ ಆಗ್ತವೆ. ಅಂಡ್ ನಮಗೆ ಇವಾಗ ಒಂದು ರಿಲೇಟೆಡ್ ಆಗಿರೋ ಒಂದು ಪ್ರೋಗ್ರಾಮ್ ನೋಡೋಣ, ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ. ಪ್ರೋಗ್ರಾಮ್ ಬಂದು ಸಿಗ್ನಲ್ ಹ್ಯಾಂಡ್ಲಿಂಗ್ ಟಾಪಿಕ್ ಮೇಲೆ. ಓಕೆ, ಫಸ್ಟ್ ನಾವೇನ್ ಮಾಡ್ತೀವಿ, ಹ್ಯಾಶ್ ಇನ್ಕ್ಲೂಡ್ ಅಂದ್ರೆ ಹೆಡರ್ ಸೆಕ್ಷನ್ ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. ಹ್ಯಾಶ್ ಇನ್ಕ್ಲೂಡ್ IOStream. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಹ್ಯಾಶ್ ಇನ್ಕ್ಲೂಡ್ ನಾನು ಇಲ್ಲಿ ಸಿಗ್ನಲ್ಸ್ ಅಂತ ತಗೊಂತಾ ಇದ್ದೀನಿ. ಬಿಕಾಸ್ ನಮ್ಗೆ ಇಲ್ಲಿ ಸಿಗ್ನಲ್ ಪಾಸ್ ಆಗಬೇಕು ಅಂದ್ರೆ ನಾವು ಹೆಡರ್ ಸೆಕ್ಷನ್ ಅಲ್ಲಿ ಅದರದೇ ಆದ ಸಿಗ್ನಲ್ ಎಲ್ಲ ಹಾಕಬೇಕು. ಸೊ ಸಿ ಸಿಗ್ನಲ್ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಓಕೆ, ಕಂಪೈಲ್ ಅಂತ ತಗೋತೀವಿ ನಾವು, ಬಿಕಾಸ್ ಕಂಪೈಲ್ ಆಗ್ಬೇಕು, ಹೌದಾ ನಮ್ಗೆ. ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್, ಯೂಸಿಂಗ್ ನೇಮ್ ಸ್ಪೇಸ್ STD. ಓಕೆ, ಸ್ಟ್ಯಾಂಡರ್ಡ್ ಅಂತ ಹೇಳಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಿದೀನಿ, ನಾನು ಇಲ್ಲಿ ವೈಡ್ ಸೆಕ್ಷನ್ ತಗೊಂತಾ ಇದ್ದೀನಿ. ವೈಡ್ ಅಂಡರ್ಸ್ಕೋರ್ ಸಿಗ್ನಲ್, ಅಂಡರ್ಸ್ಕೋರ್ ಬೇಡ, ವೈಡ್ ಸಿಗ್ನಲ್ ಅಂಡರ್ಸ್ಕೋರ್ ಹ್ಯಾಂಡ್ಲರ್. ಓಕೆ, ಸಿಗ್ನಲ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ, ಸಿಗ್ನಲ್ ಹ್ಯಾಂಡ್ಲರ್ ಅಂತ ಹೇಳಿ ಹೇಳ್ತೀವಿ. ದೆನ್ ಇಂಟ್ ಸಿಗ್ನಲ್ ಅಂಡರ್ಸ್ಕೋರ್ num close common bracket. Okay, so enter, open flat bracket, count greater symbol double quotation, the interrupt signal is. Okay, so now we learn statement ಆಗ್ತಾ ಇದೀವಿ. The interrupt signal is open common bracket double quotation greater symbol and signal underscore num greater symbol double quotation close common bracket dot n semicolon. Okay, so this is a format of count. ಇವಾಗ ಏನ್ ಮಾಡಬೇಕು, ಎಕ್ಸಿಟ್ ಅಂತ ಹೇಳಿ ತಗೊಂತಾ ಇದ್ದೀನಿ. ಎಕ್ಸಿಟ್ ಸಿಗ್ನಲ್ ಅಂಡರ್ಸ್ಕೋರ್ num ಕ್ಲೋಸ್ ಕಾಮನ್ ಬ್ರಾಕೆಟ್ ಅಂದ್ರೆ ಪ್ಯಾರೆಂಥಿಸ್ ಅಂತ ಹೇಳಿ ಹೇಳ್ತೀವಿ, ಓಪನ್ ಕ್ಲೋಸ್ ಪ್ಯಾರೆಂಥಿಸ್. ನೌ ಇಟ್ಸ್ ಅ ಟರ್ನ್ ಟು ಕ್ಲೋಸ್ ಫ್ಲವರ್ ಬ್ರಾಕೆಟ್ ಅಂಡ್ ಎಂಟರ್ ಇಂಟ್ ಮೇನ್. ಇವಾಗ ಮೇನ್ ಸೆಕ್ಷನ್ ಡಿಕ್ಲೇರ್ ಮಾಡೋಣ, ಬಿಕಾಸ್ ನಾವಿಲ್ಲಿ ಕಂಡೀಷನ್ಸ್ ಹಾಕ್ತೀವಿ ಏನಂತ ಹೇಳಿ. ಸೊ ಟಾಪಿಕ್ ಏನ್ ತಗೊಂಡಿದೀವಿ ನಾವು, ಸಿಗ್ನಲ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ತಗೊಂಡಿದ್ದೀವಿ. ಹಾಗಾಗಿ ಫಸ್ಟ್ ಟಾಪಿಕ್ ರಿಲೇಟೆಡ್ ಆಗಿರುವಂತ ಒಂದು ಸ್ಟೇಟ್ಮೆಂಟ್ಸ್ ನ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಓಪನ್ ಫ್ಲವರ್ ಬ್ರಾಕೆಟ್ ಎಂಟರ್. ಇಲ್ಲಿ ಏನ್ ಮಾಡೋಣ, ಸಿಗ್ನಲ್ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಸಿಗ್ನಲ್ ಓಪನ್ ಕಾಮನ್ ಬ್ರಾಕೆಟ್ ಸಿಗ್ನಲ್ ಅಟ್ರಿಬ್ಯೂಟ್. ಸೊ ಅಟ್ರಿಬ್ಯೂಟ್ಗೆ ABRT ಅಂತೇಳಿ SIG ಸಿಗ್ನಲ್ಗೆ ಶಾರ್ಟ್ ಕಟ್ ಅಲ್ಲಿ ಹಾಕ್ತಾ ಇದೀವಿ. ಸೊ ನೆಕ್ಸ್ಟ್ ಸಿಗ್ನಲ್ ಅಂಡರ್ಸ್ಕೋರ್ ಹ್ಯಾಂಡ್ಲರ್. ಓಕೆ, ಹ್ಯಾಂಡ್ಲಿಂಗ್ ಅಂತ ಹೇಳಿ ಬಳಸೋ ಬದಲು ನಾವು ಹ್ಯಾಂಡ್ಲರ್ ಅಂತ ಹೇಳಿ ಬಳಸ್ತಾ ಇದೀವಿ. ಸೊ ಟಾಪಿಕ್ ನೋಡಿದ್ರಲ್ಲ. ನೆಕ್ಸ್ಟ್ ವೈಲ್ ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಂಡೀಷನ್ಸ್ ಏನಕ್ಕೆ ಅಂತಂದ್ರೆ, ವೆದರ್ ದ ಗಿವನ್ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡುತ್ತೆ ವೈಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್
ಕೌಂಟ್ ಅಲ್ಲಿ. ಸೊ ಎಟ್ ಲಾಸ್ಟ್ ಕನ್ಕ್ಲೂಷನ್ ಅಲ್ಲಿ ಕೌಂಟ್ ಡಬಲ್ ಕೊಟೇಶನ್ ವೆಲ್ಕಮ್ ಟು C++ programming, C++ programming, signal handler. Okay, so signal handling topics. Okay, so ಇಲ್ಲಿ ನಾನು just ಏನು ಮಾಡ್ತಾ ಇದ್ದೀನಿ, ವೆಲ್ಕಮ್ ಟು C++ ಪ್ರೋಗ್ರಾಮಿಂಗ್ ಸಿಗ್ನಲ್ ಹ್ಯಾಂಡ್ಲಿಂಗ್ ಟಾಪಿಕ್ಸ್ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಸೊ ಓಕೆ, ಇದು ಇಷ್ಟ ಆದ್ಮೇಲೆ ಏನು ಮಾಡಬೇಕು, ಕ್ಲೋಸ್ ಕಾಮನ್ ಬ್ರಾಕೆಟ್ ಹಾಕಿನ ಮುಂಚೆ ಇಲ್ಲಿ ಏನು ಮಾಡೋಣ, ಡಬಲ್ ಕೊಟೇಶನ್ ಹೇಗೋ ಕ್ಲೋಸ್ ಆಗಿದೆ. ಓಕೆ, ಇಲ್ಲಿ ಫುಲ್ ಸ್ಟಾಪ್ ಇಟ್ಬಿಡೋಣ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಎಂಡ್ ಅಂದರೆ ಕಂಪ್ಲೀಟ್ ಎಂಡ್ ಮಾಡಬೇಕು. ಹೌದಾ, ಇಲ್ಲಿ ಎಂಡ್ ಲಿಸ್ಟ್ ಹಾಕ್ತಾ ಇದ್ದೀನಿ. ಎಂಟರ್. ನಾವು ರಿಟರ್ನ್ 0, ಇಲ್ಲಿ ಏನು ಕಂಡೀಷನ್ಸ್ ಹಾಕ್ತಾ ಇದ್ದೀವಿ, ರಿಟರ್ನ್ 0. ಓಕೆ, ಸೊ ರಿಟರ್ನ್ 0 ಸೆಮಿಕೋಲನ್. ಇವಾಗ ಏನು ಮಾಡ್ತಾ ಇದ್ದೀನಿ, ಕ್ಲೋಸ್ ಫ್ಲಾರ್ ಬ್ರಾಕೆಟ್. ಓಕೆ, ಕೆಳಗಡೆ ಇನ್ನೊಂದು ಫ್ಲಾರ್ ಬ್ರಾಕೆಟ್ ಇತ್ತು. ಓಕೆ, ಫೈನ್. ಇವಾಗ ಏನಾಯ್ತು, ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ ನೋಡಿ. ಓಕೆ, ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್ ಆಯಿತು, ಸಿ ಸಿಗ್ನಲ್ ಅಂತೇಳಿ ಹಾಕಿದ್ದೀವಿ. ಹೆಡರ್ ಸೆಕ್ಷನ್ನ ನಾವು ಕ್ರಿಯೇಟ್ ಮಾಡಿಬಿಟ್ಟು ದೆನ್ ಇಂಟೀಜರ್. ಓಕೆ, ಸೊ ಇಂಟೀಜರ್ ಬದಲು ಏನು ಮಾಡಿದ್ದೀನಿ ನಾನು, ವೈಡ್ ತಗೊಂಡಿದ್ದೀನಿ ಬಿಕಾಸ್ ಆಫ್ ಸಿಗ್ನಲ್ ಹ್ಯಾಂಡ್ಲರ್ ಸಲುವಾಗಿ. ಆ್ಯಂಡ್ ಕೌಂಟ್ ಅಲ್ಲಿ ದ ಇಂಟರಪ್ಟ್ ಸಿಗ್ನಲ್ ಈಸ್ ಅಂತೇಳಿ ತಗೊಂಡು ದೆನ್ ಮೇನ್ ಸೆಕ್ಷನ್ ಡಿಕ್ಲೇರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನನಗೆ ಔಟ್ಪುಟ್ ಯಾವ ರೀತಿ ಬರಬೇಕು ಅಂದರೆ, ವೆಲ್ಕಮ್ ಟು C++ ಪ್ರೋಗ್ರಾಮಿಂಗ್ ಸಿಗ್ನಲ್ ಹ್ಯಾಂಡ್ಲಿಂಗ್ ಟಾಪಿಕ್ಸ್ ಅಂತೇಳಿ ಬರಬೇಕು. ಸೊ ನಾನು ಇಲ್ಲಿ ಕಂಟ್ರೋಲ್ S ಮಾಡ್ತಾ ಇದ್ದೀನಿ, ಸೇವ್ ಮಾಡಬೇಕು. ಸಿಗ್ನಲ್ ಹ್ಯಾಂಡ್ಲಿಂಗ್, ಎಂಟರ್. ಓಕೆ, ಸೊ ಇಲ್ಲಿ ಏನು ಮಾಡಿದೆ, ಸೇವ್ ಮಾಡಿದ್ದೀನಿ. ಆ್ಯಂಡ್ ಎಕ್ಸಿಕ್ಯೂಟ್ ಅಲ್ಲಿ ಕಂಪೈಲ್ ಆ್ಯಂಡ್ ರನ್. ಸಮ್ ವಾಟ್ ಎರರ್ಸ್ ಬಂದರೆ ಏನು ಮಾಡೋಣ, ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಸೊ ಸಿಗ್ನಲ್ ಹ್ಯಾಂಡ್ಲರ್ ಇಲ್ಲಿ ಏನು ಚೇಂಜಸ್ ಆಗಿದೆ ನೋಡೋಣ. ಓಕೆ, ಸಿಗ್ನಲ್ ಅಂತ ಬರೆದಿದ್ವಿ, ಸಿಗ್ನಲ್ ಅಟ್ರಿಬ್ಯೂಟ್ ಸಿಗ್ನಲ್ ಅಂಡರ್ಸ್ಕೋರ್ ಹ್ಯಾಂಡ್ಲರ್. ಓಕೆ, ಇಲ್ಲಿ ನೋಡಿ ಮಿಸ್ಟೇಕ್ ಆಗಿ 1 ಅಂತೇಳಿ ಬಂದಿದೆ, ಸಾರಿ L ಅಂತೇಳಿ. ಕಂಟ್ರೋಲ್ S ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಅಲ್ಲಿ ಕಂಪೈಲ್ ಆ್ಯಂಡ್ ರನ್. ಓಕೆ, ಸೊ ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋಣ. ಓಕೆ, ನೋಡಿ ಇಲ್ಲಿ ವೆಲ್ಕಮ್ ಟು C++ ಪ್ರೋಗ್ರಾಮಿಂಗ್ ಸಿಗ್ನಲ್ ಹ್ಯಾಂಡ್ಲಿಂಗ್ ಟಾಪಿಕ್ಸ್ ಅಂತ. ಸೊ ಹೀಗೆ ಕಂಟಿನ್ಯೂಸ್ ಸಿಗ್ನಲ್ಸ್ ಪ್ರಾಬ್ಲಮ್ ಇರುತ್ತೆ, ಹೌದಾ, ಹಾಗಾಗಿ ಈ ರೀತಿ ಬರುತ್ತೆ. ಅದು ಬಿಟ್ಟರೆ ನಾರ್ಮಲ್ ಆಗೇ ಬರುತ್ತೆ. ಬಿಕಾಸ್ ಇದು ಒಂದು ನೆಕ್ಸ್ಟ್ ಲಾಸ್ಟ್ ಕ್ಲಾಸಲ್ಲಿ ಒಂದು ಟಾಪಿಕ್ ಹೇಳಿದೆ, ಸೊ ಅದನ್ನು ಇದೇ ಥರ ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಔಟ್ಪುಟ್ನ ನಾವು ಬರಿಬೇಕಾಗತ್ತೆ. ಆ್ಯಂಡ್ ನೋಡ್ಬೋದು, ಇಷ್ಟೇ ಇದು ಔಟ್ಪುಟ್ ನೋಡಿದ್ರಲ್ಲ, ವೆಲ್ಕಮ್ ಟು C++ ಪ್ರೋಗ್ರಾಮಿಂಗ್ ಸಿಗ್ನಲ್ ಹ್ಯಾಂಡ್ಲಿಂಗ್ ಟಾಪಿಕ್ಸ್. ಅಂದರೆ ಸಿಗ್ನಲ್ಸ್ ಪಾಸ್ ಆಗ್ತಾ ಇದೆ ನೋಡಿ, ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಆ್ಯಂಡ್ ಪಾಸ್ ಆಗ್ತಾ ಇದೆ ಅಂತೇಳಿ ಅರ್ಥ ಇದು. ಓಕೆ, ಸೊ ನೋಡಿದ್ರಲ್ಲ ಪ್ರೋಗ್ರಾಮಿಂಗ್ ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಂಡ್ ಎಲ್ಲ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ನಮ್ಮ ನೆಕ್ಸ್ಟ್ ಟಾಪಿಕ್ ನೋಡೋಣ, ಮಲ್ಟಿ ಥ್ರೆಡ್ಡಿಂಗ್. ಸೊ ವಾಟ್ ಈಸ್ ಮಲ್ಟಿ ಥ್ರೆಡ್ಡಿಂಗ್ ಅಂದರೆ, ಸೊ ಕ್ವೆಶನ್ ಅಲ್ಲೇ ಬರುತ್ತೆ. ಮಲ್ಟಿ ಅಂತಂದ್ರೆ ಏನಾಗುತ್ತೆ, ಸೆವರಲ್, 2 or more ಆರ್ 3 or more ಅಂತೇಳಿ ಹೇಳ್ತೀವಿ. ಅಂದರೆ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಮಲ್ಟಿ ಟಾಸ್ಕ್ ನ ಆಡ್ ಮಾಡ್ಬೋದಾ ಅಂದ್ರೆ, ಸೆವರಲ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ವೈಲ್ ಆಗಿರ್ಬೋದು, ಇಫ್ ಎಲ್ಸ್, ಇಫ್ ಆಗಿರ್ಬೋದು, ನೆಸ್ಟೆಡ್ ಇಫ್, ಸ್ವಿಚ್ ಸ್ಟೇಟ್ಮೆಂಟ್ಸ್, ಈ ರೀತಿಯಾದಂಥ ಡಿಫ್ರೆಂಟ್ ಟಾಪಿಕ್ಸ್ ನಾವೇನ್ ಮಾಡ್ತೀವಿ, ಆಡ್ ಮಾಡ್ಬಿಟ್ಟು ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ, ಮಲ್ಟಿ ಥ್ರೆಡ್ಡಿಂಗ್ ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆ, ಸೊ ಇದರ ಡೆಫಿನೇಷನ್ ನೋಡೋಣ. ಮಲ್ಟಿ ಥ್ರೆಡ್ಡಿಂಗ್ ಇಸ್ ಅ ಸ್ಪೆಷಲೈಸ್ಡ್ ಸಾರ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಅಂಡ್ ಅ ಮಲ್ಟಿ ಟಾಸ್ಕಿಂಗ್ ಇಸ್ ದಟ್ ದ ಫೀಚರ್ ದಟ್ ಎನೇಬಲ್ಸ್ ಯುವರ್ PC to run 2 or additional programs at the same time. In general, there are 2 kinds of multitasking. So ನೋಡಬಹುದು ಇಲ್ಲಿ ಮಲ್ಟಿ ಥ್ರೆಡ್ಡಿಂಗ್ ಅಂತಂದ್ರೆ ಏನಾಗುತ್ತೆ, ಸ್ಪೆಷಲೈಸ್ಡ್ ಸಾರ್ಟ್ ಆಫ್ ಮಲ್ಟಿಟಾಸ್ಕಿಂಗ್. ಸೊ ಒಂದೇ ಸಮಯದಲ್ಲಿ ಮಲ್ಟಿ ಟಾಸ್ಕ್ ನಾವೇನ್ ಮಾಡ್ಕೋಬಹುದು ಅಂದ್ರೆ, ಪ್ರೋಗ್ರಾಮ್ಸ್ ನ ನಾವು ಕ್ರಿಯೇಟ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಸೊ ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ enables your PC to run 2 or more additionals. ಅಂದ್ರೆ ಅಟ್ ಎ ಟೈಮ್ ನಾವೇನ್ ಮಾಡಿರ್ತೀವಿ, ಒಂದೇ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ನ ಹಾಕ್ಬಿಟ್ಟು, ಅಂದ್ರೆ ಕರೆಕ್ಟ್ ಆಗಿರ್ಬೇಕು, ಸುಮ್ನೆ ಆಸ್ ಯೂಶುವಲ್ ಯಾವ್ದೋ ಒಂದು ಸಿಕ್ಕಿ ಟಾಪಿಕ್ ಹಾಕೋದಲ್ಲ. ಸೊ ಅಕ್ಯುರೇಟ್ ಟಾಪಿಕ್ಸ್ ನಾವು ಆಡ್ ಮಾಡಿ ಏನ್ ಮಾಡ್ಬೋದು, ಸಿಂಗಲ್ ಟೈಮ್ ಅಲ್ಲಿ 2 ಔಟ್ಪುಟ್ ನ ತೆಗಿಬಹುದು. ಅಂಡ್ ಇನ್ ಜನರಲ್ ದೇರ್ ಆರ್ 2 kinds ಆಫ್ ಮಲ್ಟಿ ಟಾಸ್ಕಿಂಗ್. ಸೊ ಇದರಲ್ಲಿ 2 ಟೈಪ್ಸ್ ಇದಾವೆ, ಒಂದು ಪ್ರಾಸೆಸ್ ಬೇಸ್ಡ್, ಅನದರ್ ಒನ್ ಥ್ರೆಡ್ ಬೇಸ್ಡ್. ಓಕೆ, ಸೊ ಪ್ರಾಸೆಸ್ ಬೇಸ್ ಅಂದ್ರೆ ಏನಾಗುತ್ತೆ, ನಮ್ಗೆ ಔಟ್ಪುಟ್ ಯಾವ ರೀತಿ ಬರುತ್ತಲ್ಲ, ಸೊ ಅದನ್ನ ಏನ್ ಹೇಳ್ತೀವಿ ನಾವು, ಪ್ರಾಸೆಸ್ ಬೇಸ್ಡ್ ಅಂತ ಹೇಳಿ ಹೇಳ್ತೀವಿ. ಅಂಡ್ ಥ್ರೆಡ್ ಬೇಸ್ಡ್ ಅಂತಂದ್ರೆ ಏನಾಗುತ್ತೆ, ನಾವು ಸೆವರಲ್ ಟಾಪಿಕ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ಸ್ಟೇಟ್ಮೆಂಟ್ಸ್ ಆಡ್ ಮಾಡ್ತಾ ಹೋಗ್ತೀವಿ, ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಹೋಗ್ತೀವಿ.
ಸೊ ದಟ್ ಈಸ್ ವಾಟ್ ಆ ಥ್ರೆಡ್ ಬೇಸ್ಡ್ ಅಂತ ಹೇಳಿ ಹೇಳ್ತೀವಿ. ಸೊ ಒಂದು ಪ್ರೋಗ್ರಾಮ್ ಅಲ್ಲಿ ನಾವ್ ಏನ್ ಮಾಡ್ಕೋಬಹುದು, ಬಂಚ್ ಆಫ್ ಕ್ಯಾರೆಕ್ಟರ್ಸ್ ನಾವ್ ಅಲ್ಲಿ ಇನ್ವಾಲ್ವ್ ಮಾಡ್ಬೋದು. ಸೊ ಅದಾದ್ಮೇಲೆ ಏನಾಗುತ್ತೆ, ಅಂಡ್ ಟಾಪಿಕ್ಸ್ ಯಾವ ರೀತಿ ಇರ್ತವೆ ಅಂತಂದ್ರೆ ಒಂದು ಡಿಫ್ರೆಂಟ್ ಟಾಪಿಕ್ಸ್ ಇರ್ತವೆ, ಅದನ್ನೆಲ್ಲ ಏನ್ ಮಾಡ್ತೀವಿ, ಆಡ್ ಮಾಡ್ಬೋದು. ಸೊ ಆಡ್ ಮಾಡಿ ಏನ್ ಮಾಡ್ತೀವಿ, ನಾವು ಒಂದು ಔಟ್ಪುಟ್ ನ ತೆಗಿಬೇಕು. ಸೊ ದಟ್ ಈಸ್ ವಾಟ್ ಆ ಮಲ್ಟಿ ಥ್ರೆಡಿಂಗ್ ಟಾಸ್ಕ್ ಅಂತ ಹೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೋಡಿ ಇಲ್ಲಿ ಸಿಂಟೆಕ್ಸ್ ಯಾವ ರೀತಿ ಇದೆ. ಮಲ್ಟಿ ಥ್ರೆಡಿಂಗ್ ಸಿಂಟೆಕ್ಸ್ ಅಂದ್ರೆ ಹ್ಯಾಶ್ ಇನ್ಕ್ಲೂಡ್ ಪಿ ಥ್ರೆಡ್ ಡಾಟ್ ಹೆಚ್. ಓಕೆ, ಸೊ ಪಿ ಥ್ರೆಡ್ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಪಿ ಥ್ರೆಡ್ ಅಂದ್ರೆ ನಾನು ಜಸ್ಟ್ ಥ್ರೆಡಿಂಗ್ ಅದು ಅಷ್ಟೇ, ಪ್ರಾಸೆಸ್ ಥ್ರೆಡ್ ಅಂತ ಹೇಳಿ ಪಿ ಅಂತಂದ್ರೆ. ನೆಕ್ಸ್ಟ್ ಪಿ ಥ್ರೆಡ್ ಕ್ರಿಯೇಟ್ ಥ್ರೆಡ್ ಅಟ್ರಿಬ್ಯೂಟ್ ಸ್ಟಾರ್ಟ್ ರೊಟೀನ್ ಆರ್ಗ್ಯುಮೆಂಟ್ಸ್. ಇವೆಲ್ಲ ಶಾರ್ಟ್ ಕಟ್ ಕೀಸ್ ಇವೆಲ್ಲ. ಓಕೆ, ಇವು ATTR ಅಂತಂದ್ರೆ ಅಟ್ರಿಬ್ಯೂಟ್, ಸ್ಟಾರ್ಟ್ ಅಂಡರ್ಸ್ಕೋರ್ ರೊಟೀನ್ ARG ಅಂದ್ರೆ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ಅರ್ಥ. ಇದೇನಾಗಿದೆ ಸಿಂಟೆಕ್ಸ್. ಒಂದು ಮಲ್ಟಿ ಥ್ರೆಡಿಂಗ್ ಟಾಸ್ಕ್ ಅಲ್ಲಿ ನಾವು ಈ ರೀತಿಯಾದಂತ ಸಿಂಟೆಕ್ಸ್ ನ ಆಡ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಏನಾಗುತ್ತೆ, ಇದನ್ನ ಆಡ್ ಮಾಡ್ಕೊಂಡು ನಾವು ಇನ್ನೊಂದಿಷ್ಟು ಏನಾದ್ರೂ ಇನ್ಪುಟ್ ಅಂದ್ರೆ ಮಸಾಲಾ ಸೇರಿಸಬಹುದು ಅಂತ ಹೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಅದೇ ಏನಾದ್ರೂ ಒಂದು ಅಡ್ಗೆಗೆ ನಾವೇನ್ ಮಾಡ್ತೀವಿ, ವೆರೈಟೀಸ್ ಆಫ್ ಟೇಸ್ಟ್ ಬರ್ಲಿ ಅಂತ ಹೇಳಿ ನಾವೇನೇನ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ತೀವೋ ಅದೇ ತರ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ಮಾಡ್ಬೋದು, ಸೆವೆರಲ್ ಟಾಪಿಕ್ಸ್ ನ ಆಡ್ ಮಾಡಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದು ಕ್ರಿಯೇಟ್ ಮಾಡಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಇಸ್ ನೆಸೆಸರಿ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ, ಕಂಟೈನರ್. ಸೊ ವಾಟ್ ಈಸ್ ಕಂಟೈನರ್ ನೋಡ್ಬೋದು. ಇಲ್ಲಿ ಕಂಟೈನರ್ ಅಂದ್ರೆ ಏನ್ ಮಾಡುತ್ತೆ, ಸ್ಟಾಕ್. ಹೌದಾ, ಅಲ್ಲಿ ಏನಾಗುತ್ತೆ, ಸೆವೆರಲ್ ಟಾಪಿಕ್ಸ್ ಆಗಿರ್ಬೋದು ಅಥವಾ ಸೆವೆರಲ್ ಬ್ಲಾಕ್ಸ್, ಕೋಡ್ಸ್, ವಾಟ್ ಎವರ್ ಅದೇನಾಗಿರುತ್ತೆ ಅಲ್ಲಿಂದ ಸ್ಟಾಕ್ ಆಗಿರುತ್ತೆ ಒಂದು ಕಂಟೈನರ್ ಅಲ್ಲಿ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಅಸೋಸಿಯೇಟಿವ್ ಕಂಟೈನರ್ಸ್ ದಟ್ ಮೋರ್ ಎಲಿಮೆಂಟ್ಸ್ ಇನ್ ಎ ಮ್ಯಾಪ್ಡ್ ಫ್ಯಾಷನ್ ಆರ್ ಕಾಲ್ಡ್ ಮ್ಯಾಪ್ಸ್. ಸೊ ಇಲ್ಲೇನಾಗಿದೆ, ಕಂಟೈನರ್ಸ್ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಮ್ಯಾಪ್ ಅಲ್ಲಿ ಏನ್ ಮಾಡಿರುತ್ತೆ, ಸುಮಾರು ಅಂದ್ರೆ ಅಡ್ರೆಸಸ್ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ಹೌದಾ, ಸುಮಾರು ಪ್ಲೇಸಸ್ ಸ್ಟೋರ್ ಆಗಿರುತ್ತೆ. ಅದೇ ತರ ಒಂದು ಪ್ರೋಗ್ರಾಮ್ ಅಲ್ಲಿ ಈ ರೀತಿಯಾದಂತ ಮ್ಯಾಪಿಂಗ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಅಂಡ್ ಆಲ್ ದ ಎಲಿಮೆಂಟ್ಸ್ ಇನ್ ಮ್ಯಾಪ್ ಆರ್ ಸ್ಟೋರ್ಡ್ ಇನ್ ಎ ಕೀ ವ್ಯಾಲ್ಯೂ ಪೇರ್ ವೇರ್ ಈಚ್ ಕೀ ಇಸ್ ಯೂನಿಕ್. ಅಂದ್ರೆ ನಾವು ಕೊಟ್ಟಿರುವಂತ ಕಂಡೀಷನ್ ಆಗಿರ್ಬೋದು, ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಕೀಸ್ ಅದರದೇ ಆದ ಯೂನಿಕ್ ಸೆಕ್ಷನ್ಸ್ ಇವೆ. ಅಂಡ್ ಯೂನಿಕ್ ಅದೇನಾಗುತ್ತೆ, ಔಟ್ಪುಟ್ ಜನರೇಟ್ ಮಾಡುತ್ತೆ. ಸೊ ಒಂದಕ್ಕೊಂದು ಪೇರ್ ಆಗಿರಲ್ಲ, ದೇ ಆರ್ ಟೋಟಲಿ ಯೂನಿಕ್ ಅಂತ ಹೇಳಿ ಹೇಳ್ತಾರೆ. ಅಂಡ್ ರಿಲೇಟೆಡ್ ಆಗಿರುವಂತ ಒಂದು ಪ್ರೋಗ್ರಾಮ್ ನೋಡೋಣ. ಓಕೆ, ಕಂಟೈನರ್ ಟಾಪಿಕ್ ಮೇಲೆ ನಾನು ಒಂದು ಪ್ರೋಗ್ರಾಮ್ ನ ತೋರಿಸ್ತಾ ಇದ್ದೀನಿ. ಅಂಡ್ ಕಂಟೈನರ್ ಟಾಪಿಕ್ ನಾನು ಯಾವ ರೀತಿ ತಗೊಂತಾ ಇದ್ದೀನಿ, ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಅಂತ ಹೇಳಿ ತಗೊಂತಾ ಇದ್ದೀನಿ. ಓಕೆ, ಒಬ್ಬ ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಅಲ್ಲಿ ಏನೇನ್ ಕಂಟೈನ್ ಆಗಿರುತ್ತೆ, ಸೆವೆರಲ್ ಸಬ್ಜೆಕ್ಟ್ಸ್ ಅಂದ್ರೆ ಟೋಟಲ್ 6 ಸಬ್ಜೆಕ್ಟ್ಸ್ ಏನಾಗಿರುತ್ತೆ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಆ 6 ಸಬ್ಜೆಕ್ಟ್ಸ್ ಆಗಿರ್ಬೋದು ಆರ್ 5 ಸಬ್ಜೆಕ್ಟ್ಸ್ ವಾಟ್ ಎವರ್. ಸೊ ಸಬ್ಜೆಕ್ಟ್ಸ್ ನಾನು ತಗೊಂಡು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನ್ ಬರೀಬೇಕು, ಹ್ಯಾಶ್ ಇನ್ಕ್ಲೂಡ್. ಓಕೆ, ಹ್ಯಾಶ್ ಇನ್ಕ್ಲೂಡ್ IOString, ದೆನ್ ಎಂಟರ್ ಯೂಸಿಂಗ್ ನೇಮ್ ಸ್ಪೇಸ್. ಇದು ಏನಿದೆ ನಾವು ಯಾವಾಗ್ಲೂ ಮರಿಬಾರ್ದು. ಓಕೆ, ಸೊ ಹೆಡರ್ ಸೆಕ್ಷನ್ಸ್ ಇವೆಲ್ಲ ಕಂಪ್ಲೀಟ್ ಆಗಿ ಬರೀತಾನೆ ಹೋಗ್ಬೇಕು. ಅಂಡ್ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಮೇನ್ ಸೆಕ್ಷನ್, ಬಿಕಾಸ್ ನಾನು ಇಲ್ಲಿ ಬೇರೆ ಯಾವ್ದು ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಮೇನ್ ಸೆಕ್ಷನ್ ನ ಓಪನ್ ಮಾಡಿದ್ದೀನಿ. ಅಂಡ್ ಮ್ಯಾಪ್ ಇಲ್ಲಿ ಏನ್ ತಗೊಂತಾ ಇದ್ದೀನಿ, ಮ್ಯಾಪ್ ಇಂಟ್ ಇಂಟ್ ಕ್ಲೋಸ್ ಗ್ರೇಟರ್ ಸಿಂಬಾಲ್ ಮಾರ್ಕ್ಸ್. ಇಲ್ಲಿ ಏನ್ ತಗೊಂತಾ ಇದ್ದೀನಿ, ಮಾರ್ಕ್ಸ್ ಅಂತ ಹೇಳಿ ತಗೊಂತಾ ಇದ್ದೀನಿ. ಅಂಡ್ ಇಲ್ಲಿ ನೋಡ್ಬೋದು ಮಾರ್ಕ್ಸ್ ಅಂತ ಹೇಳಿ ತಗೊಂಡು ಇನ್ಸರ್ಟ್ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಇನ್ಸರ್ಟ್ ಮಾಡ್ತಾ ಇದೀವಿ. ಪೇರ್ ಓಪನ್ ಪ್ಯಾರೆಂಥಿಸ್ ಪೇರ್ ಗ್ರೇಟರ್ ಸಿಂಬಾಲ್ ಇಂಟ್ ಇಂಟ್ ಗ್ರೇಟರ್ ಸಿಂಬಾಲ್ ಕ್ಲೋಸ್. ಅಂಡ್ ಇಲ್ಲಿ ಏನ್ ಮಾಡೋಣ, ಓಕೆ, ಸೊ ಇದು ಓಪನ್ ಪ್ಯಾರೆಂಥಿಸ್ 160. ಇಲ್ಲಿ ಏನ್ ಮಾಡ್ತಾ ಇದೀನಿ, ನಂಬರ್ ಕೊಡ್ತಾ ಇದ್ದೀನಿ ಏನಂತ, 160. ಓಕೆ, ಸೊ 160 ಮಾರ್ಕ್ಸ್ಗೆ ಅಥವಾ ಸೊ ಈ ರೀತಿಯಾದಂತ ಒಂದು ನಂಬರ್ ಕೊಡ್ತಾ ಇದೀನಿ, 160, 42 ಅಂತ ಹೇಳಿ ಕೊಟ್ಬಿಟ್ಟು ಡಬಲ್ ಪ್ಯಾರೆಂಥಿಸ್ ನ ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ನೋಡ್ಬೋದು ಓಪನ್ ಅಂಡ್ ಲಾಸ್ಟ್ ಕ್ಲೋಸ್, ಓಪನ್ ಲಾಸ್ಟ್ ಕ್ಲೋಸ್, ಟೋಟಲ್ ಎಷ್ಟಾಗಿರ್ಬೇಕು, 4 ಓಪನ್ ಕ್ಲೋಸ್ ಆಗಿದಾವೆ. ಹಾಗಾಗಿ 2 ಓಪನ್ 2 ಕ್ಲೋಸ್ ಪ್ಯಾರೆಂಥಿಸ್. ಸೊ ಸೆಮಿಕೋಲನ್ ಇದಿಷ್ಟು ಏನ್ ಮಾಡ್ತಾ ಇದೀನಿ, ನಾನು ಕಾಪಿ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ಮೋಸ್ಟ್ ಆಲ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಏನ್ ಮಾಡಬೇಕು, ನಂಬರ್ಸ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ಹಾಗಾಗಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಕಂಟ್ರೋಲ್ C, ಎಂಟರ್. ಓಕೆ, ಸೊ ಇಲ್ಲಿ ಏನ್ ಮಾಡಬೇಕು, ಎಂಟರ್, ಕಂಟ್ರೋಲ್ V, ದೆನ್ ನೆಕ್ಸ್ಟ್ ಎಂಟರ್, ಕಂಟ್ರೋಲ್
ವಿ. ಟೋಟಲ್ ಎಷ್ಟಿದ್ದಾವೆ? ಟೋಟಲ್ 6. ಓಕೆ, ಸೊ ಟೋಟಲ್ 7 ಇದ್ದಾವೆ. ನಾನು ಟೋಟಲ್ 7 ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇನ್ಪುಟ್ ಮಾಡ್ತಾ ಇದ್ದೀನಿ. ಎಂಟರ್, ಕಂಟ್ರೋಲ್ ವಿ. ಸೊ ಟೋಟಲ್ ಎಷ್ಟಾದವು? 5 ಆಯಿತು. ಆ್ಯಂಡ್ ನೆಕ್ಸ್ಟ್ ಕಂಟ್ರೋಲ್ ವಿ ಆ್ಯಂಡ್ ಒನ್ ಮೋರ್ ಕಂಟ್ರೋಲ್ ವಿ. ಓಕೆ, ಸೊ ಇಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು? ಎಲ್ಲ ಸೇಮ್ ಇದೆ. ಓಕೆ, ಮಾರ್ಕ್ಸ್ ಡಾಟ್ ಇನ್ಸರ್ಟ್ ಎಲ್ಲ ಸೇಮ್ ಇದೆ. ಹಾಗಾಗಿ ಚೇಂಜಸ್ ಎಲ್ಲಿ ಮಾಡ್ಕೋಬೇಕು ಅಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. 161 ಆ್ಯಂಡ್ ದಿಸ್ ಇಸ್ 30. ಸೊ ನಂಬರ್ಸ್ ನಾವು ಯಾವ ರೀತಿಯಾಗೂ ತಗೋಬಹುದು. ಸ್ಟೂಡೆಂಟ್, ಪರ್ಟಿಕ್ಯುಲರ್ ಸ್ಟೂಡೆಂಟ್ ಏನಾದರೂ ಲಿಸ್ಟ್ ಇರಲ್ಲ, ಹೌದಾ? ಹಾಗಾಗಿ ಸೊ 162 ಹಿಯರ್ 40. ಓಕೆ, ಸೊ ನೆಕ್ಸ್ಟ್ 163. ಓಕೆ, ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. 40 ಆದಮೇಲೆ 50 ಬರೀತಾ ಇದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟ್ 164. 164 ಹಿಯರ್ 31. 31 ಅಂತೇಳಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಿಯರ್ 165. 165 ಆ್ಯಂಡ್ ಹಿಯರ್ 12. ಇಲ್ಲಿ 166 and here 34. 34. ಓಕೆ, ಸೊ ಸಿಂಪಲ್, ಹೌದಾ? ಕಾಪಿ ಪೇಸ್ಟ್. ಹೆವಿ ಈ ರೀತಿಯಾದಂಥ ಏನು ಮಾಡ್ತೀವಿ ನಾವು? ಓಕೆ, ರಿಲೇಟೆಡ್ ಆಗಿರುವಂಥ ನೋಡಿ, ಇಲ್ಲಿ ಎಲ್ಲ ಸೇಮ್ ಇದೆ. ಸಮ್ ವಾಟ್ ಚೇಂಜಸ್ ಮಾಡಬೇಕು ಅಂದರೆ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ನಮ್ಮ ಟೈಮ್ನ ಸೇವ್ ಮಾಡ್ಕೋಬೇಕು. ಆ ರೀತಿ ಚಾನ್ಸ್ ಇತ್ತು ಅಂತಂದರೆ ಈ ರೀತಿ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಏನು ಮಾಡಿದ್ದೀನಿ? ಟೋಟಲ್ 7 ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ. 7 ಪೇರ್ಸ್ ಅಂತೇಳಿ ತೊಗೊಂಡಿದ್ದೀನಿ. ನಾವು ಮ್ಯಾಪ್, open greater symbol int comma int, then close greater symbol quotation colon, then iterative. Okay, iterator, ITR ಗೆ iterator ಅಂತ ಹೇಳಿ ಹೇಳ್ತೀವಿ. and semicolon, count greater symbol double quotation /n. /n ಅನ್ನೋದು ಏನಕ್ಕೆ ತಗೋತೀವಿ ಅಂತಂದ್ರೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಬರಲಿ. ಆನ್ಸರ್ಸ್ ಏನಾದರೂ ಔಟ್ಪುಟ್ ಅಲ್ಲಿ ನೋಡ್ತೀವಿ ನಾವು. ಏನಾದರೂ ಇವಾಗ ನಂಬರ್ಸ್ ಇತ್ತು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಒಂದೇ ಲೈನ್ ಅಲ್ಲಿ ನಮಗೆ ಔಟ್ಪುಟ್ ಜನರೇಟ್ ಆಗುತ್ತೆ. ಹಾಗಾಗಿ ನಾವು /n ಬಳಕೆ ಮಾಡ್ತೀವಿ. ಆ್ಯಂಡ್ /n ಡಬಲ್ ಕೊಟೇಶನ್ ಕ್ಲೋಸ್ ಸೆಮಿಕೊಲನ್. ಓಕೆ, ಸೊ ಅಗೇನ್ ಕೌಂಟ್ ಗ್ರೇಟರ್ ಸಿಂಬಾಲ್ ಡಬಲ್ ಕೊಟೇಶನ್ ರೋಲ್. ಓಕೆ, ಸೊ ರೋಲ್ ನಂಬರ್ ಇಲ್ಲೇನು ಅಪ್ಲೈ ಮಾಡ್ತಾ ಇದೀವಿ ನಾವು? ರೋಲ್ ನಂಬರ್ ಡಾಟ್ ಟಿ ಮಾರ್ಕ್ಸ್. ಓಕೆ, ಸೊ ಟಿ ಮಾರ್ಕ್ಸ್ ಅಂತೇಳಿ ಹೇಳ್ತೀವಿ. /n ಟಿ ಮಾರ್ಕ್ಸ್ /n and now close double quotation already close ಆಗಿದೆ. semicolon enter. ಓಕೆ, ನಾವು ಫಾರ್ ಕಂಡೀಷನ್ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ITR ಅಂತಂದ್ರೆ ಇಟರೇಟರ್ ಅಂತೇಳಿ ಅರ್ಥ. ಈಕ್ವಲ್ ಟು ಮಾರ್ಕ್ಸ್ ಡಾಟ್ ಬಿಗಿನ್. ಓಕೆ, ಡಾಟ್ ಬಿಗಿನ್ ಓಪನ್ ಕ್ಲೋಸ್ ಪ್ಯಾರೆಂಥೀಸ್ ಸೆಮಿಕೊಲನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ? ಫಾರ್ ಆಯಿತು. ಇವಾಗ ಏನು ಮಾಡಬೇಕು? ITR ಅಂತಂದ್ರೆ ಇಟರೇಟಿವ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಈಕ್ವಲ್ ಟು ಮಾರ್ಕ್ಸ್ ಡಾಟ್ ಎಂಡ್ ಓಪನ್ ಕ್ಲೋಸ್ ಕಾಮನ್ ಬ್ರಾಕೆಟ್ ಅಂದರೆ ಪ್ಯಾರೆಂಥೀಸ್ ಅಂತೇಳಿ ಅರ್ಥ. ಸೊ ನೆಕ್ಸ್ಟ್ ++ ITR ಕ್ಲೋಸ್ ಕಾಮನ್ ಬ್ರಾಕೆಟ್. ಸೊ ಇದಿಷ್ಟು ಏನಾಯಿತು? ಕ್ಲೋಸ್ ಆಗಿದೆ. ಆ್ಯಂಡ್ ನಾವು ಎಂಟರ್. ಇದಿಷ್ಟು ಕಂಟಿನ್ಯೂ ಇದೆ, ಬಟ್ ನಾನು ಸ್ಟೆಪ್ ಬೈ ಸ್ಟೆಪ್ ಬರ್ದಿದ್ದೀನಿ ಅಷ್ಟೇ. ಓಪನ್ ಫ್ಲಾರ್ ಬ್ರಾಕೆಟ್. ಫಾರ್ ಆದ ತಕ್ಷಣ ಇಮಿಡಿಯೇಟ್ ಓಪನ್ ಫ್ಲಾರ್ ಬ್ರಾಕೆಟ್ ಬರಬೇಕು ಅಂತ ಹೇಳಿದ್ದೆ, ಹೌದಾ? ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು? ಇದನ್ನ ಬ್ಯಾಕ್ / ಮಾಡ್ಬಿಡೋಣ. ಬಿಕಾಸ್ ಓಕೆ, ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಂಡ್ ಎಂಡ್ ಓಪನ್ ಫ್ಲಾರ್ ಬ್ರಾಕೆಟ್ ಆದ ತಕ್ಷಣ ಎಂಟರ್. ಸೊ ಇಲ್ಲಿ ಏನು ಮಾಡಬೇಕು? ಕೌಂಟ್. ಅದಿಷ್ಟು ಕಂಟಿನ್ಯೂ ಇದೆ ಫಾರ್ ಆದಮೇಲೆ. ಓಕೆ, ITR ಇಟರೇಟಿವ್ ಗ್ರೇಟರ್ ಸಿಂಬಾಲ್. ಓಕೆ, ನೆಕ್ಸ್ಟ್ ಫಸ್ಟ್ ಅಂತ ಹೇಳಿ ತಗೊತಾ ಇದ್ದೀನಿ. ಫಸ್ಟ್ ಎಂಟರ್. ಇದಿಷ್ಟಾಯಿತು. ದೆನ್ ಗ್ರೇಟರ್ ಸಿಂಬಾಲ್ ಡಬಲ್ ಕೊಟೇಶನ್ /t. ಓಕೆ, /t ಡಬಲ್ ಕೊಟೇಶನ್ ಕ್ಲೋಸ್
ಗ್ರೇಟರ್ ಸಿಂಬಾಲ್, ITR ಇವೆಲ್ಲ ಕನ್ಫ್ಯೂಸ್ ಆಗ್ತವೆ, ಇಲ್ಲ ಅಂತ ಹೇಳಲ್ಲ, ಬಟ್ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ಅದು ಬಿಟ್ಟು ಬೇರೆ ಆಪ್ಷನ್ಸ್ ಇರೋದಿಲ್ಲ. ಓಕೆ, ದೆನ್ ಸಿಂಗಲ್ ಕೊಟೇಶನ್ /n ಕ್ಲೋಸ್ ಸಿಂಗಲ್ ಕೊಟೇಶನ್ ಸೆಮಿಕೋಲನ್. ಓಕೆ, ಸೊ ನೆಕ್ಸ್ಟ್ ಓಪನ್ ಕ್ಲೋಸ್ ಮಾಡ್ಬಿಡೋಣ, ಫ್ಲಾಗ್ ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕು, ಕೌಂಟ್ ಅಂತ ಹೇಳಿ ಬರೀತೀನಿ, ಎಟ್ ಲಾಸ್ಟ್ ಕನ್ಕ್ಲೂಷನ್ ಎಂಡ್ ಲಿಸ್ಟ್. ಓಕೆ, ಇಲ್ಲಿ ಏನು ಮಾಡಿದ್ವಿ, ಲಿಸ್ಟ್ನ ಎಂಡ್ ಮಾಡಿಬಿಟ್ವಿ ಆ್ಯಂಡ್ ರಿಟರ್ನ್ 0 ಸೆಮಿಕೋಲನ್. ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಸೊ ನೋಡಿದ್ರಲ್ಲ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಅಂದರೆ ಒಂದು ಸ್ಟೂಡೆಂಟ್ನ ಲಿಸ್ಟ್ ತಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ರೋಲ್ ನಂಬರ್ ದೆನ್ ಮಾರ್ಕ್ಸ್ ಇವಿಷ್ಟು ಆಯಿತು. ದೆನ್ Ctrl+S ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡೋಣ, ಓಕೆ, ಕಂಟೈನರ್ ಅಂತ ತಗೊತಾ ಇದ್ದೀನಿ, ಕಂಟೈನರ್ ಎಂಟರ್. ಇವಾಗ ಏನು ಮಾಡೋಣ, ಸೇವ್ ಆಯ್ತಲ್ಲ ಆಲ್ರೆಡಿ. ನಾವು ಕಂಪೈಲ್ ಆ್ಯಂಡ್ ರನ್. ಸಮ್ ವಾಟ್ ಎರರ್ಸ್ ಜನರೇಟ್ ಆಗ್ಬೋದು. ಓಕೆ, ಸೊ ಆಸ್ ಯೂಶುವಲ್ ಬರ್ತಾನೆ ಇರ್ತವೆ ಎರರ್ಸ್. ಓಕೆ, ಇಲ್ಲಿ ನೋಡಿ ಸಿಲ್ಲಿ ಮಿಸ್ಟೇಕ್ಸ್ ಆಗಿರ್ತವೆ, ಬಟ್ ನಾವು ಪ್ರೋಗ್ರಾಮ್ ಟೈಪ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ, ಎರರ್ಸ್ ಬಂದಾಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಎಕ್ಸಿಕ್ಯೂಟ್, ಕಂಪೈಲ್ ಆ್ಯಂಡ್ ರನ್. ಓಕೆ, so somewhat mistake arises, and here map int comma int greater symbol close marks. Okay, so ಇಲ್ಲಿ ಇನ್ನ ಏನು ಮಿಸ್ಟೇಕ್ಸ್ ಇದೆ ನೋಡೋಣ. and marks dot. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಪ್ ಅಂತೇಳಿ ಏನಕ್ಕೆ ಬಂದಿತ್ತು ಔಟ್ಪುಟ್ ಅಲ್ಲಿ, ಅಂದ್ರೆ ಎರರ್ಸ್ ಏನಕ್ಕೆ ಬಂದಿತ್ತು ಅಂದ್ರೆ ಇಲ್ಲಿ ನಾನು ಹ್ಯಾಶ್ ಇನ್ಕ್ಲೂಡ್ ಮ್ಯಾಪ್ ಅಂತೇಳಿ ತಗೊಂಡಿದ್ದಿಲ್ಲ. ಅಂಡ್ ಇಟರೇಟರ್ ಕಂಡೀಷನ್, ಇಲ್ಲಿ ಹೊಸದಾಗಿ ನಾವೇನೇನು ಯೂಸ್ ಮಾಡ್ತೀವಿ, ಮ್ಯಾಪ್ ಆಗಿರ್ಬೋದು, ಇಟರೇಟರ್ ಆಗಿರ್ಬೋದು, ಇಲ್ಲಿ ಹೆಡರ್ ಸೆಕ್ಷನ್ ಅಲ್ಲಿ ಕಂಪಲ್ಸರಿ ಯೂಸ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಮ್ಯಾಪ್ ಅನ್ನೋದು ನಾನು ಹಾಕಿದ್ದಿಲ್ಲ, ಹಾಗಾಗಿ ಬಂದಿಲ್ಲ. ಸೊ ಹ್ಯಾಶ್ ಇನ್ಕ್ಲೂಡ್ ಇಟರೇಟರ್ ದೆನ್ ಹ್ಯಾಶ್ ಇನ್ಕ್ಲೂಡ್ ಮ್ಯಾಪ್ ಅನ್ನೋದನ್ನು ಸೇರಿಸ್ಕೊಳ್ಳಿ ಪ್ರೋಗ್ರಾಮ್ ಅಲ್ಲಿ. ಅಂಡ್ ನಾವು ಏನ್ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋಣ, ಕಂಪೈಲ್ ಅಂಡ್ ರನ್. ಓಕೆ, ಸೊ ಇಲ್ಲಿ ನೋಡ್ಬೋದು, ದ ಮ್ಯಾಪ್ ಮಾರ್ಕ್ಸ್ ಈಸ್ ರೋಲ್ ನಂಬರ್ ದೆನ್ ಮಾರ್ಕ್ಸ್ ಅಂತ ಹೇಳಿದೆ, 160 ರೋಲ್ ನಂಬರ್, ದೆನ್ ಸ್ಟೂಡೆಂಟ್ ಮಾರ್ಕ್ಸ್ ಇಸ್ 42, 30, 50 ಈ ರೀತಿಯಾಗಿ ರೋಲ್ ನಂಬರ್ ವೈಸ್ ಅಂಡ್ ಮಾರ್ಕ್ಸ್. ಓಕೆ, ಸೊ ನೋಡಿದ್ರಲ್ಲ, ಟೀಮ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅಂಡ್ ಈ ರೀತಿಯಾಗಿ ಔಟ್ಪುಟ್ ನಮಗೆ ಬರುತ್ತೆ. ಸೊ ಮಾರ್ಕ್ಸ್ ಈಸ್ ರೋಲ್ ನಂಬರ್ ಟೀಮ್ ಮಾರ್ಕ್ಸ್. ನೋಡಿದ್ರಲ್ಲ ಔಟ್ಪುಟ್ ಯಾವ ರೀತಿ ಇದೆ ಅಂತ ಹೇಳಿ. ಸೇಮ್ ಆಸ್ ಯೂಶುವಲ್ ನಾವೇನಿಲ್ಲಿ ಇನ್ಪುಟ್ ಮಾಡಿದೀವೋ ಅದೇ ರೀತಿಯಾಗಿ ಔಟ್ಪುಟ್ ಬರುತ್ತೆ. ಸೊ ಚೇಂಜಸ್ ಏನು ಬರಲ್ಲ, ಬಟ್ ನಾವು ಯಾವ ರೀತಿ ಕೊಡಬೇಕು ಅಂಡ್ ಇನ್ಪುಟ್ ನಮ್ಗೆ ಔಟ್ಪುಟ್ ಜನರೇಟ್ ಆಗ್ಬೇಕಂದ್ರೆ ನಾವು ಇನ್ಪುಟ್ ಏನೇನು ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ನಾವು ಒಂದು ಪ್ರೋಗ್ರಾಮ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಅಂಡ್ ಔಟ್ಪುಟ್ ಅಷ್ಟೇ, ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಬರುತ್ತೆ, ಬಟ್ ನಮ್ಗೆ ಇನ್ಪುಟ್ ಕೊಡೋದಂದ್ರೆ ಪ್ರೋಗ್ರಾಮ್ ಬರೆಯೋದೇ ತುಂಬಾ ಲೇಟ್ ಆಗುತ್ತೆ. ಅಂಡ್ ಇವತ್ತಿನ ಟಾಪಿಕ್ಸ್ ನೋಡಿದ್ರಲ್ಲ, ಮಲ್ಟಿ ಥ್ರೆಡಿಂಗ್ ಆಗಿರ್ಬೋದು, ದೆನ್ ನೆಕ್ಸ್ಟ್ ಇವಾಗ ಮಾಡ್ಸಿರುವಂತ ಕಂಟೈನರ್ ಆಗಿರ್ಬೋದು. ಓಕೆ, ಸೊ ಈ ರೀತಿಯಾದಂತಹ ಟಾಪಿಕ್ಸ್ ಇನ್ನೊಂದಿಷ್ಟು ಏನ್ ಮಾಡಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿರ್ಬೋದು. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಆಲ್ C++ ಟಾಪಿಕ್ ಏನೇನ್ ರಿಲೇಟೆಡ್ ಇತ್ತು ಎಲ್ಲಾನು ಹೇಳಿದೀನಿ. ಅಂಡ್ ಇವತ್ತಿನ ಕ್ಲಾಸ್ ವರೆಗೆ ಥಿಯರಿ ಪಾರ್ಟ್ ಏನಾಗಿದೆ ಕಂಪ್ಲೀಟ್ ಆಯ್ತು. ಆಲ್ಮೋಸ್ಟ್ ಆಲ್ C++ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂದ ಏನ್ ಮಾಡ್ತೀನಿ, ಓನ್ಲಿ ಪ್ರೋಗ್ರಾಮ್ಸ್ ಮಾತ್ರ 1, 2, 3 ಕ್ಲಾಸಸ್ ಓನ್ಲಿ ಪ್ರೋಗ್ರಾಮ್ಸ್ ನ ಕ್ರಿಯೇಟ್ ಮಾಡಿ. ಸೊ ನೆಕ್ಸ್ಟ್ ಟಾಪಿಕ್ಸ್ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಆಗಿರ್ಬೋದು, ಇನ್ನೊಂದು ಹೊಸದಾಗಿರುವಂತ ಜಾವ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡು ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೆ ಏನ್ ಮಾಡ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂಡ್ ಪ್ರೋಗ್ರಾಮ್ಸ್ ಮಾತ್ರ ನೀಟಾಗಿ ಪ್ರಿಪೇರ್ ಆಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.